ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ದಿನಗಳಿಂದ ನಾನು ಈ ಒಂದು ಗೆಸ್ಟ್ ಲೆಕ್ಚರರ್ಸ್ನ ಒಂದು ಅಪ್ಡೇಟ್ಸು ಕೊಡಲಿಲ್ಲ. ಯಾಕೆ ಅಂತಂದರೆ ಸರ್ಕಾರದ ಒಂದು ನಡವಳಿಕೆಗಳು ತುಂಬ ಎಲ್ಲರಿಗೂ ಕೂಡ ಬೇಸರ ಆಗಿದೆ ಅಂತ ನನಗೆ ಗೊತ್ತಿದೆ. ಈಗ ಗೆಸ್ಟ್ ಲೆಕ್ಚರರ್ಸ್ನ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ತೊಗೊಬಂದಿದ್ದೀನಿ ಸ್ನೇಹಿತರೆ. ಅದಕ್ಕಿಂತ ಮೊದಲು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯವನ್ನು ನಾನು ಹೇಳಬೇಕು. ಏನಪ್ಪ ಅಂತಂದರೆ, ಆಲ್ರೆಡಿ ಆ ಒಂದು ಫಸ್ಟ್ ಬ್ಯಾಚು ನಂದು ಕಂಪ್ಲೀಟ್ ಆಗಿದೆ UGC ಪೇಪರ್ 1ಗೆ, KCET ಪೇಪರ್ 1ಗೆ. ಸೊ ದಿಸ್ ಈಸ್ ದ ಸೆಕೆಂಡ್ ಬ್ಯಾಚ್. ಓಕೆ, ಬ್ಯಾಚ್ ನಂಬರ್ 2. ಈ ಬ್ಯಾಚ್ ನಂಬರ್ 2 ಫ್ರಮ್ ಮಂಡೆಯಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಅದು ಡೇಟು 24 ಮಾರ್ಚ್, ಇದೇ ತಿಂಗಳು 2025. ಓಕೆ, ಈ 24/3/2025 ಬ್ಯಾಚ್ ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸು UGC ನೆಟ್ಟು ಅಥವಾ KCET, ಓಕೆ, ನೆಟ್ಟು ಅಥವಾ KCET ಪೇಪರ್ 1 ಮಾತ್ರ ಸ್ನೇಹಿತರೆ. ಪೇಪರ್ 1 ಮಾತ್ರನೇ ನಿಮಗೆ ಕಂಪ್ಲೀಟ್ ಆನ್ಲೈನ್ ಆಗಿ ಗೈಡ್ ಮಾಡ್ತೇನೆ. ಬ್ಯಾಚ್ ನಂಬರ್ 1 ಕೂಡ ನಂದು ಕಂಪ್ಲೀಟ್ ಸಕ್ಸಸ್ಫುಲಿ ಆಗಿ ಕಂಪ್ಲೀಟ್ ಆಗಿದೆ. ದಿಸ್ ಈಸ್ ದ ಬ್ಯಾಚ್ ನಂಬರ್ 2. ಯಾರ್ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ದಯವಿಟ್ಟು ನನ್ನ ನಂಬರ್ಗೆ 9035778252 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಓಕೆನಾ, ಈ ನಂಬರ್ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಸೊ ಬೆಟರ್ ಕಾಲ್ ಮಾಡಿದ್ರೆ ಬೆಸ್ಟು. ನನಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಬ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ, ಫೀಸಸ್ ಎಲ್ಲ ಏನು ಚಾರ್ಜ್ ಮಾಡ್ತೀವಿ ಅಂತ. ಲಾಸ್ಟ್ ಟೈಮ್ ನಾನು ಫೀಸು ಆನ್ಲೈನಲ್ಲೇ ಪಬ್ಲಿಷ್ ಮಾಡಿದ್ದೆ ಸ್ನೇಹಿತರೆ. ಪರ್ ಬ್ಯಾಚ್ಗೆ ಈಗಲೂ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಪರ್ ಬ್ಯಾಚು ಅಂದರೆ ಒಂದು ಬ್ಯಾಚ್ಗೆ ಲಾಸ್ಟ್ ಟೈಮ್ ಬ್ಯಾಚ್ಗೆ 2000 ಚಾರ್ಜ್ ಮಾಡಿದ್ದೆ. ಸೆಕೆಂಡ್ ಬ್ಯಾಚ್ಗೆ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಬೇಡ. ಸೆಕೆಂಡ್ ಬ್ಯಾಚ್ಗೂ ಕೂಡ 2000 ರೂಪೀಸ್ ಪರ್ ಹೆಡ್, ಅಂದರೆ ಒಬ್ಬರಿಗೆ 2000 ರೂಪಾಯಿ ಕಂಪ್ಲೀಟ್ ಗೈಡ್ ಕೊಡ್ತೀನಿ ಸ್ನೇಹಿತರೆ. ಪೇಪರ್ 1ನ ಎಲ್ಲ ಒಂದು ಕಂಟೆಂಟ್ಸನ್ನು ಕವರ್ ಮಾಡ್ತೇನೆ. 10 ಯೂನಿಟ್ನು ಕವರ್ ಮಾಡ್ತೇನೆ. ಅದು ಆನ್ಲೈನ್ ಕ್ಲಾಸಸ್ ಇರುತ್ತೆ ನಿಮಗೆ ಎವ್ರಿ ಡೇ ಅಂದರೆ ಸಂಡೇ ಬಿಟ್ಟು. ಓಕೆ, ಸಂಡೇ ಬಿಟ್ಟು ರಿಮೈನಿಂಗ್ 6 ಡೇಸು ನಿಮಗೆ ಕ್ಲಾಸಸ್ ಇರುತ್ತೆ. ಈವ್ನಿಂಗ್ ಟೈಮ್ ಕ್ಲಾಸಸ್ ಇರುತ್ತೆ ಸ್ನೇಹಿತರೆ. ಪ್ರತಿ ಈವ್ನಿಂಗ್ ಟೈಮು ಕ್ಲಾಸಸ್ ಇರುತ್ತೆ. 6 to 7 ಅಥವಾ 7 to 8 ಈ ರೀತಿ ಕ್ಲಾಸಸನ್ನು ಕಂಡಕ್ಟ್ ಮಾಡೋಣ. ಇಂಟ್ರೆಸ್ಟ್ ಇರೋರು ಈ ಒಂದು ಕಾಂಟ್ಯಾಕ್ಟ್ ನಂಬರ್ನ ನೀವು ಈಗ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಓಕೆ, ಸೊ ಈಗ ಟಾಪಿಕ್ಗೆ ಬರ್ತೇನೆ. ಮುಖ್ಯವಾಗಿ ಗೆಸ್ಟ್ ಲೆಕ್ಚರರ್ಸ್ನ ಒಂದು ಅಪ್ಡೇಟ್ ನಿಮಗೆ ಹೇಳೋದಾದರೆ, ಈಗಾಗಲೇ ಕೋರ್ಟ್ ಏನು ಮಾಡಿದೆ, ಕೇಸ್ಗಳನ್ನು ಪೋಸ್ಟ್ಪೋನ್ ಮಾಡ್ಕೊಂಡು ಬರ್ತಾನೇ ಇದೆ. ನಾವು ಆ್ಯಕ್ಚುಲಿ ಇಷ್ಟೊತ್ತಿಗೆ ನಾವು ಡ್ಯೂಟಿನ ರಿಪೋರ್ಟ್ ಮಾಡಿಕೊಂಡು ಹೋಗಬೇಕಾಗಿತ್ತು. ಕೆಲವ್ರು ಕೆಲಸ ಕಳ್ಕೊಂಡವರು, ಕೆಲಸ ಯಾರು ಕಳ್ಕೊಂಡ್ರು ಅವ್ರು ಇಷ್ಟೊತ್ತಿಗೆ ರಿಪೋರ್ಟ್ ಮಾಡ್ಕೋಬೇಕಾಗಿತ್ತು. ಫೆಬ್ರವರಿ 1ನೇ ತಾರೀಕಿಂದನೇ ಜಾಯಿನ್ ಆಗಬೇಕಾಗಿತ್ತು ಅವರು. ಓಕೆ, ಜನವರಿ 31ಗೆ ಎಲ್ಲ ಕೌನ್ಸ್ಲಿಂಗು ಶೆಡ್ಯೂಲ್ಸ್ ಎಲ್ಲ ಮುಗಿದು ಕಾಲೇಜ್ ಅಲಾಟ್ಮೆಂಟ್ ಎಲ್ಲ ಮಾಡಿ ಫೆಬ್ರವರಿ 1ಗೆ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡು ಕಾಲೇಜುಗಳಿಗೆ ತೆರಳಬೇಕಾಗಿತ್ತು. ಕಾರಣಾಂತರಗಳಿಂದ ಈ ಯುದ್ಧ ನಡೀತಾ ಇದೆ, UGC ಮತ್ತು non-UGC ಅವರಿಗೆ ಯುದ್ಧ ನಡೀತಾ ಇದೆ. ಬಟ್ ಏನಾಗುತ್ತೆ ಅನ್ನೋದು ಮುಖ್ಯ ಅಲ್ಲ, ಬಟ್ ನಡೀತಾ ಇದೆ ಯುದ್ಧ. ಎಲ್ಲರಿಗೂ ನಡೆಯುತ್ತೆ ಗೊತ್ತಿಲ್ಲ. ಬಟ್ ಒಂದು ಮಾತ್ರ ಹೇಳ್ತೀನಿ ಸ್ನೇಹಿತರೆ, ನಮಗೆಲ್ಲ ಗೊತ್ತಿರೋ ಪ್ರಕಾರ ಮೊದಲನೇ ಒಂದು ಡೇಟು ಫೆಬ್ರವರಿ 7ಗಿತ್ತು ಇಯರಿಂಗು. ಅದಾದಮೇಲೆ ಮಾರ್ಚ್ 10ಗೆ ಹೋಯಿತು. ಈಗ ಬಂದಿದೆ ಸ್ನೇಹಿತರೆ ಏಪ್ರಿಲ್ 15ಕ್ಕೆ. ಏಪ್ರಿಲ್ 15 ಆದಮೇಲೆ ಯಾವ ಡೇಟ್ಗೆ ಹೋಗುತ್ತೋ ಗೊತ್ತಿಲ್ಲ. ಸೊ ಒಂದಂತೂ ನಿಜ ಸ್ನೇಹಿತರೆ, ಈಗ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ ಕಂಟಿನ್ಯೂಷನ್ ಕೊಟ್ಟಿದ್ದಾರೆ ಅಂತ. ಗೆಸ್ಟ್ ಲೆಕ್ಚರರ್ಸ್ಗೆ ಕಂಟಿನ್ಯೂಷನ್ ಕೊಟ್ಟಿದ್ದಾರೆ. ಅವರು ಈ ಒಂದು ಸೆಮ್ಮು ಕಂಟಿನ್ಯೂ ಮಾಡಿ ಅಂತ ಆರ್ಡರ್ ಆಗಿದೆ. ಎಕ್ಸಿಸ್ಟಿಂಗ್ ಗೆಸ್ಟ್ ಲೆಕ್ಚರರ್ಸೇ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವರ ಒಂದು ಪರಿಸ್ಥಿತಿ ನನಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ. UGC non-UGC ಅವರು ಇಬ್ಬರೂ ಇದ್ದಾರೆ ಅದರಲ್ಲಿ.
ಏನಾಗುತ್ತೆ ಅಂತ ಗೊತ್ತಿಲ್ಲ. ಕೋರ್ಟ್ನ ಒಂದು ಡಿಸಿಷನ್ಗೆ ವೇಟ್ ಮಾಡ್ತಾ ಇದ್ದಾರೆ ಎಲ್ಲ ಕೂಡ. ಕೋರ್ಟ್ ಹಿಯರಿಂಗ್ಗೆ ವೇಟ್ ಮಾಡ್ತಾ ಇದ್ದಾರೆ, ಏನು ಅಂತಿಮ ತೀರ್ಪು ಕೊಡ್ತಾರೆ ಕೋರ್ಟವರು ಅಂತೇಳಿ ಎಲ್ಲ ಕೋರ್ಟ್ ಡಿಸಿಷನ್ಗೆ ವೇಟ್ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಈ ಒಂದು ಸೆಮ್ ಮುಗಿದ ನಂತರ ಎಲ್ಲರನ್ನೂ ತೆಗಿತಾರೆ, ರಿಲೀವ್ ಮಾಡ್ತಾರೆ. ಎಲ್ಲರನ್ನೂ ರಿಲೀವ್ ಮಾಡಿ ನಂತರ ಕೋರ್ಟ್ ಏನಾದರೂ ಅಕಸ್ಮಾತ್ UGC ಅವ್ರನ್ನ ತಗೊಳ್ಳಿ ಅಂತಂದರೆ ಈಗೇನು ಲಿಸ್ಟ್ ಬಂದಿದೆ ಅದನ್ನು ಕಂಟಿನ್ಯೂ ಮಾಡಿಬಿಡ್ತಾರೆ. ಓಕೆ, ಈಗೇನು ಬಂದಿದೆ ಲಿಸ್ಟು ಆಲ್ರೆಡಿ ಏನು ಟೈಮ್ ಟೇಬಲ್ ಅಲಾಟ್ ಮಾಡಿದ್ದಾರೆ, ಮತ್ತು ಲೀಸ್ಟಲ್ಲಿ ಯಾರ್ಯಾರ ಹೆಸರಿದೆ UGC ಕ್ವಾಲಿಫೈಡ್ ಅಂತ ಯಾರ್ಯಾರ ಹೆಸರಿದೆ ಅವ್ರನ್ನೆಲ್ಲರನ್ನೂ ಕೂಡ ಕೌನ್ಸ್ಲಿಂಗ್ಗೆ ತಗೋತಾರೆ. ಅಕಸ್ಮಾತ್ ಕೋರ್ಟ್ ಏನಾದರೂ ಅನುಕಂಪದ ಆಧಾರದ ಮೇಲೆ ಇಲ್ಲ ಸರ್ವಿಸ್ ಇರೋರ್ಗು ಒಂದು ಸ್ವಲ್ಪ ಚಾನ್ಸ್ ಕೊಡಿ ಅಂತಂದರೆ ಈಗ ಮೋಸ್ಟ್ ಆಫ್ ಆಲ್ 2, 3, 4, 5 ಇಯರ್ಸ್ ಅವ್ರಿಗೆಲ್ಲನೂ ಚಾನ್ಸ್ ಕೊಡೋದು ಡೌಟ್ ಇದೆ. ಮಾನವೀಯತೆಯ ದೃಷ್ಟಿಯಿಂದ ಅವ್ರು ಏನು ಮಾಡ್ಬೋದು, ಮೋರ್ ದ್ಯಾನ್ 10 ಇಯರ್ಸ್ ಯಾರು ವರ್ಕ್ ಮಾಡಿರ್ತಾರೆ ಡಿಗ್ರಿ ಕಾಲೇಜಲ್ಲಿ, 10-15 ಇಯರ್ಸ್ ಯಾರು ವರ್ಕ್ ಮಾಡಿರ್ತಾರೆ ಇವರನ್ನೆಲ್ಲ ಡಿಪಾರ್ಟ್ಮೆಂಟ್ ಅಂದರೆ ಕಾಲೇಜುಗಳಲ್ಲಿ ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ಬೋದು ಸ್ನೇಹಿತರೆ. ಯಾಕಂದರೆ ಅವ್ರಿಗೆ ಬೇರೆ ಒಂದು ದಾರಿ ಇಲ್ಲದೆ ಇರೋದ್ರಿಂದ, ಬೇರೆ ಒಂದು ಜಾಬ್ಗಳ ಆಪರ್ಚುನಿಟಿ ಇಲ್ಲದೆ ಇರೋದ್ರಿಂದ ಮೋರ್ ದ್ಯಾನ್ 10 ಇಯರ್ಸ್, 15 ಇಯರ್ಸ್, 20 ಇಯರ್ಸ್ ಇಂಥ ಮೋಸ್ಟ್ ಸೀನಿಯರ್ಸು ನೆಟ್ಟು ಸ್ಲೆಟ್ಟು ಆಗದೆ ಇರೋರ್ನೂ ಕೂಡ ಉಳಿಸ್ಕೋಬೋದು ಅಂತ ನನ್ನ ಒಂದು ಅಭಿಪ್ರಾಯ ಅಷ್ಟೇ. ನಾನು ಹೇಳಿದ್ದೆ ಫೈನಲ್ ಅಲ್ಲ, ಜಸ್ಟ್ ನನಗೆ ಅನಿಸ್ತಾ ಇದೆ ಆ ರೀತಿ ಮಾಡ್ಬೋದು ಕೋರ್ಟು ಅಂತೇಳಿ. ಅಂದರೆ ಸಡನ್ನಾಗಿ ಅವ್ರನ್ನೂ ತೆಗೆದಾಕಕ್ಕೆ ಬರಲ್ಲ ಅಲ್ವಾ, ಅವರ ಒಂದು ಇತರ ದೃಷ್ಟಿಯನ್ನು ನೋಡ್ತಾರೆ ಕೋರ್ಟವರು. ಕೆಲವು ಒಂದು 2-3 ವರ್ಷ ಕೆಲಸ ಮಾಡಿರ್ತಾರೆ, 4 ವರ್ಷ, 3 ವರ್ಷ, 5 ವರ್ಷ ಇರುತ್ತೆ ಕೆಲಸ ಮಾಡಿರೋರು, ಅವ್ರಿಗೆ ಬೇರೆ ಆಪರ್ಚುನಿಟಿ, ಫ್ರೆಷರ್ಸ್ ಇರ್ತಾರೆ ಅವರು. ಸೊ ಬೇರೆ ಫೀಲ್ಡ್ಗೆ ಹೋಗಿ ಅವ್ರು ವರ್ಕ್ ಮಾಡ್ಕೋಬೋದು. ಬಟ್ ಇಂಥ ಒಂದು ಮೋಸ್ಟ್ ಸೀನಿಯರ್ ಕ್ಯಾಂಡಿಡೇಟ್ಸು ಬೇರೆ ಫೀಲ್ಡ್ಗೆ ಹೋಗೋದು ಕಷ್ಟ ಇದೆ, ಅವ್ರನ್ನ ಕರ್ಕೊಳ್ಳೋದಿಲ್ಲ, ಅವ್ರಿಗೆ ಆಪರ್ಚುನಿಟಿನೂ ಕೊಡಲ್ಲ, ಅವ್ರನ್ನ ಕರ್ಕೊಳ್ಳೋದು ಇಲ್ಲ. ಅವ್ರು ಆಲ್ರೆಡಿ 10-15 ಇಯರ್ಸ್, 20 ಇಯರ್ಸು ಅವರ ಒಂದು ಸರ್ವಿಸ್ನವರು ಆ ಫೀಲ್ಡಲ್ಲಿ ಸ್ಟ್ರಾಂಗ್ ಮಾಡ್ಕೊಂಡಿರ್ತಾರೆ. ಸೊ ಅದಕ್ಕೆ ಅವ್ರಿಗೆ ಒಂದು ಚಾನ್ಸ್ ಕೊಡ್ಬೋದು ಅಂತ ಅನ್ನಿಸ್ತಾ ಇದೆ ಸ್ನೇಹಿತರೆ. ನನಗೆ ಒಂದು ಸಿಕ್ಸ್ ಸೆನ್ಸ್ ಹೇಳ್ತಾ ಇದೆ ಆ ರೀತಿ ಆಗ್ಬೋದೇನೋ ಅಂತ. ಯಾಕೆ ಅಂತಂದರೆ ಈಗ ನೋಡ್ತಾ ಇರಬೇಕಾದ್ರೆ UGC, non-UGC ಅವರು ತುಂಬ ಕೇಸ್ಗಳು ಹಾಕೊಂಡು ಕೂತಿದ್ದಾರೆ. ತುಂಬ ಜನ 2500 ಕೊಡೋದು, ಅಪ್ಲಿಕೇಶನ್ ಹಾಕೋದು ಕೋರ್ಟ್ಗೆ, ಕೇಸ್ ಫೈಲ್ ಮಾಡೋದು. ಸೊ ಎಷ್ಟೋ ಜನ ಈ ರೀತಿ ಮಾಡಿದ್ದಾರೆ. ಇಲ್ಲ ವೀಡಿಯೋಸಲ್ಲೆಲ್ಲ ಅಬ್ಸರ್ವ್ ಮಾಡಿದೆ ನಾನು, ಮತ್ತು ಕೆಲವು ಸ್ನೇಹಿತರು ಕೂಡ ಹೇಳಿದ್ದಾರೆ. ಸೊ ಯಾರ್ಯಾರು UGC ಕ್ವಾಲಿಫೈ ಇದ್ದಾರೆ ಅವರು ಕೂಡ ಹಾಕ್ಕೊಂಡಿದ್ದಾರೆ, ಕೇಸ್ ಹಾಕ್ಕೊಂಡಿದ್ದಾರೆ, ನಮಗೆ ಕೆಲಸ ಕೊಡಿ, ನಮಗಿಲ್ಲ ಅಂತ. ಅದೇ ಥರ ಈ non-UGC ಅವರು ಫೈಲ್ ಮಾಡಿದ್ದಾರೆ ಕಂಪ್ಲೇಂಟು, ಅಂದರೆ ಕೇಸ್ ಫೈಲ್ ಮಾಡಿದ್ದಾರೆ. ಸೊ ಈ ರೀತಿ ಅವರಿವರು ನಡುವೆ ವಾರ ನಡೀತಾ ಇದೆ. ಪಾಪ ಹೈಕೋರ್ಟಲ್ಲೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು, ಇವ್ರನ್ನ ತೆಗೆದುಬಿಡ್ಬೇಕಾ ಬೇಡವಾ ಅಂತ ಅವರೇನೆ ತುಂಬ ಕನ್ಫ್ಯೂಸ್ ಮಾಡ್ಕೋತಾ ಇದ್ದಾರೆ. ಸೊ ಅದೊಂದು ವಿಡಿಯೋ ನಿಮಗೆ ಹಾಕ್ತೀನಿ ಸ್ನೇಹಿತರೆ. ವಿಡಿಯೋ ಜಸ್ಟ್ ಒಂದು 5 to 6 ಮಿನಿಟ್ಸ್ ಏನೋ ಇದೆ. ಕೋರ್ಟ್ ಡಿಸಿಷನ್ ಏನು ತೊಗೊಂಡಿದ್ದಾರೆ, ಫೈನಲ್ ಡಿಸಿಷನ್ ಅಲ್ಲ, ಅವ್ರು ಏನು ಹೇಳಿದ್ದಾರೆ, ಗೆಸ್ಟ್ ಲೆಕ್ಚರರ್ಸ್ ಬಗ್ಗೆ ಏನು ಅಭಿಪ್ರಾಯ ಮಂಡಿಸಿದ್ದಾರೆ ಅಂತೇಳಿ ಒಂದು ವಿಡಿಯೋ ಇದೆ. ಬನ್ನಿ ಸ್ನೇಹಿತರೆ, ಅದನ್ನು ನೋಡ್ಕೊಂಡು ಬರೋಣ. Differentiating between a guest lecturer and a regular assistant professor is not an intelligible differential. That's not a proper classification at all. In fact, both are required to possess the same qualification, given the nature of the course. There is nothing wrong in that. See, just to overcome UGC regulation, you have designated it differently as a guest lecturer. In the UGC, and you are recruiting people who are unqualified to come and teach the children. UGC also says so. My learned friend is wrong. UGC has filed objections. UGC has filed objections. The document also. UGC has filed objections in this petition, and UGC relies upon a letter written by them, which is not a regulation, stating that even for guest lecturer, you apply the same. Whatever. Please, see, for you to prescribe some other qualification for a guest lecturer will not be proper. We have said that you acquire the qualification within a particular. No, you can't. When you cannot choose an assistant professor who does not have the qualification, the question of appointing a guest lecturer who does not have that qualification and giving him 3 years time to do it, please, I don't think it's permissible. Even the date also is over now. I totally bow down, my lords. One submission is this. The difficulty was this. Even after filling up, my lords, we had around 10,000 my lords guest lectures that were required. Even the issue, my lords, was persons who possessed PhD
But my lords, because weightage was being given, they were not getting the priority. So they had challenged stating that only PhD persons had to be recruited. Non-PhD people should not be recruited because they were earlier within the thing, and weightage was being given, they got priority. But my lords, the difficulty we are facing now is, we will, my lords, one indulgence I would seek is, we will fill up, my lords, in terms of the UGC regulations. But even after filling up in terms of the UGC regulations, I'm still left over with some post with all the PhD. So those posts, my lords, can be More than fill up 50%. because that More than 50% more than are in. 50%. They have approached, my lords, Dharwad High Court also, my lords, and in the at serial number 1, multiple. Your review. Yes, we have filed these writ petitions before the Bangalore bench and Dharwad bench because it affects everyone, my lords, across Karnataka. Please, my lords. My lords may defer it, my lords. We will also see if we are able to get some relief there, my lords. Then we will withdraw this writ appeal. Otherwise, my lords, if it goes against them, one more writ appeal will be filed, which will be tagged along with this appeals. My submission means all the petition may kindly be taken together, my lord, here only, because what has happened, lord, this writ appeal itself is not maintainable for a simple reason. My learned friend has not